ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ನೋಡ್ಕೊಂಡು ಬರೋಣ. ಸೊ ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಬಂದು RCB ಅಪ್ಡೇಟ್ ಆಗಿರ್ತದೆ. RCB ನಿಮ್ಗೆಲ್ಲ ಗೊತ್ತಿರಬಹುದು, ಸೇಲ್ ಆಗಿ ಕೆಲವು ದಿನಗಳು ಆಗಿದೆ. ಸೊ RCB ಸೇಲ್ ಆದ್ಮೇಲೆ ತುಂಬಾ ಟ್ರೆಂಡ್ ನಲ್ಲಿ ಇರೋದು ಅದರ ಓನರ್ ಆಗಿರ್ತಾರೆ. ಸೊ ಒನ್ ಆಫ್ ದಿ ಓನರ್ ಅಂತ ಹೇಳ್ಬೋದು ಅನನ್ಯ ಬಿರ್ಲಾ. ಹೌದು, RCB ಓನರ್ ಆದಂತಹ ಅನನ್ಯ ಬಿರ್ಲಾ ಅವರು ಏನಿದ್ದಾರೆ ಇವಾಗ ತುಂಬಾನೇ ಟ್ರೆಂಡಿನಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಅವರು RCB ಅನ್ನು ಬೈ ಮಾಡ್ಕೊಂಡಿದ್ದು ಒಂದು ರೀಸನ್ ಆದ್ರೆ, ಇನ್ನೊಂದು ರೀಸನ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೈಕ್ ಆಗದ ಬಗ್ಗೆ ಆಗಿರ್ತದೆ. ಸೊ ಮೊದಲು ಕಡಿಮೆ ಫಾಲೋವರ್ಸ್ ಹೊಂದಿದ್ದಂತಹ ಅನನ್ಯ ಬಿರ್ಲಾ ಇವಾಗ ಸಡನ್ ಆಗಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗಳ ಸಂಖ್ಯೆ ಏರಿಕೆ ಆಗಿದೆ. ಅದೆಲ್ಲದಕ್ಕೂ ರೀಸನ್ ನಮ್ಮ RCB ಅಭಿಮಾನಿಗಳ ನಿಯತ್ತು, ಎಮೋಷನ್ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ RCB ಅಭಿಮಾನಿಗಳು, RCB ಪ್ಲೇಯರ್ ಆಗಿರ್ಬೋದು, RCB ತಂಡ ಆಗಿರ್ಬೋದು, ಹಾಗೇನೆ RCB ಓನರ್ ಗಳಿಗೂ ಸಪೋರ್ಟ್ ಮಾಡೋದಂತೂ ಖಂಡಿತವಾಗಿಯೂ ನಿಜವಾಗಿರ್ತದೆ. ಅದೇ ರೀತಿಯಲ್ಲಿ ಇವಾಗ ಅನನ್ಯ ಬಿರ್ಲಾ ಅವರನ್ನು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡುವ ಮೂಲಕ ತಮ್ಮ ಒಂದು ಫ್ಯಾನ್ ಫಾಲೋವಿಂಗ್ ಶಕ್ತಿಯನ್ನು ತೋರಿಸಿದ್ದಾರೆ ಅಂತ ಹೇಳ್ಬಹುದು. ಇದೇ ನಮ್ಮ RCB ನಿಯತ್ತು, ಇದೇ ನಮ್ಮ RCB ಅಭಿಮಾನಿಗಳ ದೊಡ್ಡ ಶಕ್ತಿ ಅಂತ ಹೇಳ್ಬಹುದು. ಕೇವಲ 4 ಲಕ್ಷ ಫಾಲೋವರ್ಸ್ ಹೊಂದಿದಂತಹ ಅನನ್ಯ ಬಿರ್ಲಾ ಅವರ ಫಾಲೋವರ್ಸ್ ಸದ್ಯದ ಮಟ್ಟಿಗೆ ನೋಡೋದಾದ್ರೆ 18 ಲಕ್ಷಕ್ಕೂ ಮೀರಿದೆ. ಸೊ 1.8 ಮಿಲಿಯನ್ ಅಷ್ಟು ಇವಾಗ ಹೆಚ್ಚಿದೆ, ಅದು ಕೂಡ RCB ಬೈ ಆದ ನಂತರ. ಸೊ ಇದರಲ್ಲೇ ಗೊತ್ತಾಗ್ತದೆ ನಮ್ಮ RCB ಅಭಿಮಾನಿಗಳ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತ. ನಾವು ಯಾರನ್ನು ಕೂಡ ಬಿಟ್ಟುಕೊಡುವುದಿಲ್ಲ, ಅದು RCBಗೆ ಸಂಬಂಧಪಟ್ಟವರನ್ನು ಅಂತ ತೋರಿಸಿಕೊಟ್ಟಿದ್ದಾರೆ. ಇನ್ನು ಎರಡನೇ ಅಪ್ಡೇಟ್ ಬಂದು ವೈಭವ್ ಸೂರ್ಯವಂಶಿಯದ್ದಾಗಿರ್ತದೆ. ಸೊ ವೈಭವ್ ಸೂರ್ಯವಂಶಿ ಇಷ್ಟು ದಿನ ಏಜ್ನ ಸಮಸ್ಯೆಯಿಂದಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಪಾದಾರ್ಪಣೆ ಮಾಡಲು ಆಗ್ತಾ ಇರಲಿಲ್ಲ. ಸೊ ICC ರೂಲ್ಸ್ ಪ್ರಕಾರ ಯಾವುದೇ ಒಬ್ಬ ಪ್ಲೇಯರ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಟ ಆಡ್ಬೇಕಂತ ಹೇಳಿದ್ರೆ ಅವರಿಗೆ 15 ವರ್ಷ ಕಂಪ್ಲೀಟ್ ಆಗಿರ್ಬೇಕಾಗ್ತದೆ. ಸೊ ಅಂತದ್ರಲ್ಲಿ ವೈಭವ್ ಸೂರ್ಯವಂಶಿ 15 ವರ್ಷ ಆಗುವವರೆಗೂ ಕೂಡ ಯಾವುದೇ ಇಂಟರ್ನ್ಯಾಷನಲ್ ಪಂದ್ಯ ಆಡ್ಲಿಕ್ಕೆ ಯೋಗ್ಯವಾಗಿರ್ಲಿಲ್ಲ. ಆದ್ರಿಂದ ಅವರು ಅಂಡರ್-19, ಅಂಡರ್-21 ಇಂಥ ಲಿಸ್ಟೇ ಮ್ಯಾಚ್ ಗಳನ್ನೇ ಆಡ್ತಾ ಇದ್ರು. ಬಟ್ ಇವಾಗ ಅವರು ICC ರೂಲ್ಸ್ ಪ್ರಕಾರ 15 ವರ್ಷ ತುಂಬಿದ ನಂತರ ಅವರು ಇವಾಗ ಎಲಿಜಿಬಲ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅವರು ತಮ್ಮ 15ನೇ ವರ್ಷದ ಹುಟ್ಟಿದ ಹಬ್ಬ ಕ್ರಾಸ್ ಮಾಡಿದ ದಿನಾಂಕದಂದು ಅವರು ಈ ಒಂದು ಎಲಿಜಿಬಲ್ ಅನ್ನು ಪಡೆದುಕೊಳ್ತಾರೆ. ಸೊ ಇದರಿಂದ ಗೊತ್ತಾಗೋದೇನಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತವಾಗಿಯೂ ವೈಭವ್ ಸೂರ್ಯವಂಶಿ ಒಂದಲ್ಲ ಒಂದು ಫಾರ್ಮ್ಯಾಟ್ ನಲ್ಲಿ ಇಂಡಿಯಾ ಪರ ಆಡಕ್ಕಂತೂ ಸಿದ್ಧರಾಗಿರ್ತಾರೆ. ಸೊ ಅದು ನಾವು ಕೆಲವೇ ದಿನಗಳಲ್ಲಿ ಕಾಣಬಹುದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಇರುವ ಫಾರ್ಮ್ಗೆ ಅವರಿಗೆ ಇಂಡಿಯಾದ ಕಾಲ್ ಔಟ್ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ. BCCI ರೂಲ್ಸ್ ಪ್ರಕಾರ ಯಾವುದೇ ಒಬ್ಬ ಪ್ಲೇಯರ್ ಅಂಡರ್-19 ಕೇವಲ ಒಂದು ಬಾರಿ ಮಾತ್ರ ಆಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅಂತದ್ರಲ್ಲಿ ವೈಭವ್ ಸೂರ್ಯವಂಶಿ ಇದಾಗ್ಲೇ ಅಂಡರ್-19 ವರ್ಲ್ಡ್ ಕಪ್ ಆಡಿ ಅಂಡರ್-19 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. ಅಂತದ್ರಲ್ಲಿ ಇನ್ಮೇಲೆ ಅವರಿಗೆ ಅಂಡರ್-19 ವರ್ಲ್ಡ್ ಕಪ್ ಆಡಲು ಆಗುದಿಲ್ಲ. ಹಾಗಾಗಿ ಇನ್ನೇನಿದ್ರು ಅವರ ನೆಕ್ಸ್ಟ್ ಟಾರ್ಗೆಟ್ ಬಂದು ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಗಿರ್ತದೆ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಬಹುಬೇಗ ನಾವು ಅವರನ್ನು ಕಾಣಬಹುದು ಅನ್ಸುತ್ತೆ. ಇನ್ನು ಮೂರನೇ ಅಪ್ಡೇಟ್ ಬಂದು KKR ಆಗಿರ್ತದೆ. ಸೊ KKR ನ ಆಂದ್ರೆ ರಸಲ್ ಅವರ ಜೆರ್ಸಿಯನ್ನು ರಿಟೈರ್ ಮಾಡಿದೆ. ಹೌದು, ಆಂದ್ರೆ ರಸಲ್ ಧರಿಸುತ್ತಿದ್ದಂತಹ 12 ನಂಬರಿನ ಜೆರ್ಸಿ ಏನಿದೆ ಅದನ್ನು KKR ಫ್ರಾಂಚೈಸಿ ರಿಟೈರ್ ಮಾಡಿದೆ. ಸೊ ಈ ಮೂಲಕ ಇನ್ಮೇಲೆ ಯಾವೊಬ್ಬ ಪ್ಲೇಯರ್ ಕೂಡ 12 ನಂಬರ್ ಇರುವಂತಹ ಜೆರ್ಸಿಯನ್ನು KKR ಪರ ಆಡುವಾಗ ಧರಿಸುವಂತಿಲ್ಲ. ಹೌದು, ಇದು ಒಂದು KKR ಫ್ರಾಂಚೈಸಿ ತಮ್ಮ ಒಬ್ಬ ಆಟಗಾರನಿಗೆ ನೀಡುವಂತಹ ಒಂದು ಕೊಡುಗೆ ಅಂತ ಹೇಳ್ಬಹುದು. ಇದಾಗಲೇ ನೀವು ನೋಡಿರ್ತೀರಾ, ಟೀಮ್ ಇಂಡಿಯಾದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ 10 ನಂಬರ್ ಜೆರ್ಸಿಯನ್ನು ಯಾರು ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡುವಾಗ ಇಂಡಿಯಾದ ಪರ ಧರಿಸುವಂತಿಲ್ಲ. ಹಾಗೇನೆ RCB 17 ನಂಬರ್ ಜೆರ್ಸಿಯನ್ನು ಕೂಡ ಯಾರು ಕೂಡ RCB ಮ್ಯಾಚ್ ಆಡುವಾಗ ಧರಿಸುವಂತಿಲ್ಲ. ಯಾಕಂತ ಹೇಳಿದ್ರೆ ಆ ಜೆರ್ಸಿಯನ್ನು AB ಡಿವಿಲಿಯರ್ಸ್ ಪರ ರಿಟೈರ್ ಮಾಡಿದ್ದಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನವರು. ಅದೇ ರೀತಿ ಇವಾಗ ಆಂದ್ರೆ ರಸಲ್ ಧರಿಸಿದಂತಹ 12 ನಂಬರ್ ಜೆರ್ಸಿಯನ್ನು ಇವಾಗ ಕೋಲ್ಕತ್ತಾ ಫ್ರಾಂಚೈಸಿ ರಿಟೈರ್ ಮಾಡಿದೆ. ಇದು ಒಂದು ಸ್ವೀಟ್ ಗೆಸ್ಚರ್ ಅಂತ ಹೇಳ್ಬೋದು. ಕೇವಲ ಫ್ರಾಂಚೈಸಿಗಳು ದುಡ್ಡಿನ ಹಿಂದೆ ಮಾತ್ರವಲ್ಲ, ನಮ್ಮ ಭಾರತದಲ್ಲಿ ಯಾವುದೇ ಒಂದು ಫ್ರಾಂಚೈಸಿ ಬೆಳಿಬೇಕಾದ್ರೆ ಇಂತಹ ಎಮೋಷನ್ಗಳು ಕೂಡ ಅಗತ್ಯವಾಗಿರ್ತದೆ ಅನ್ನೋದು ಮನಗಂಡ ಫ್ರಾಂಚೈಸಿಗಳು ಈ ಒಂದು ಸ್ವೀಟ್ ಗೆಸ್ಚರ್ ಅನ್ನು ಇವಾಗ ಮುಂದಿಟ್ಟಿದೆ. ಇನ್ನು ಈ ಹೊತ್ತಿನ ಬಿಗ್ ಅಪ್ಡೇಟ್ ತುಂಬಾನೇ ಹಾರ್ಟ್ ಬ್ರೇಕಿಂಗ್ ಅಂತ ಹೇಳ್ಬೋದು CSK ಅಭಿಮಾನಿಗಳಿಗೆ. CSKಯ ಮಾಹಿ ಬಾಯ್, ನಮ್ಮ ಕ್ಯಾಪ್ಟನ್ ಕೂಲ್,
ನಮ್ಮ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಮಹೇಂದರ್ ಸಿಂಗ್ ಧೋನಿ. ಹೌದು, ಅವರಿಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ MS ಧೋನಿ 2 ವಾರಗಳಿಗೆ ಟೀಮ್ ಇಂದ ಹೊರಗಡೆ ಹೋಗಲಿದ್ದಾರೆ. ಹೌದು, ಈ ರೀತಿಯಾದಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಅವರಿಗೆ ಕಾಫ್ ಇಂಜುರಿ ಆಗಿದೆ. ಅವರು ಕಾಫ್ ಸ್ಟ್ರೈನ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಅದರಿಂದ ಅವರನ್ನು 2 ವಾರಗಳಲ್ಲಿ IPL ಮೈದಾನದಲ್ಲಿ ನಮಗೆ ಕಾಣಲು ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಜಾರಿನ ಸಂಗತಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಮಾಹಿ ಬಾಯಿಯನ್ನು IPL ಆಡೋದು ನೋಡೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ. ಸೊ ಯಾವುದೇ ಫ್ರಾಂಚೈಸಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಇರ್ಬೋದು ಫ್ಯಾನ್ಸ್ ಗಳ ಮಧ್ಯೆ, ಆದ್ರೂ ಕೂಡ MS ಧೋನಿಯನ್ನು ಇಷ್ಟಪಡದವರು ಯಾರು ಇಲ್ಲ ಅಂತ ಅನಿಸ್ತದೆ. ಅದರಲ್ಲೂ ಇವಾಗ CSK ಅಭಿಮಾನಿಗಳಿಗೆ ಇದು ದೊಡ್ಡ ಹೊಡೆತ ಆಗಿರ್ತದೆ. MS ಧೋನಿಯನ್ನು ನೋಡ್ಲಿಕ್ಕೆ ಅವರು CSK ಮ್ಯಾಚ್ಗೆ ಬರ್ತಾರೆ ಅಂತ ಹೇಳ್ಬೋದು. ಅಷ್ಟರ ಲೆವೆಲ್ಗೆ MS ಧೋನಿಯ ಒಂದು ಹವಾ ಇರ್ತದೆ CSK ಅಭಿಮಾನಿಗಳಲ್ಲಿ. ಆದ್ರೆ ಇವಾಗ CSK ಅಭಿಮಾನಿಗಳಿಗೆ ಇದೊಂದು ಹಾರ್ಟ್ ಬ್ರೇಕ್ ಅಂತ ಹೇಳ್ಬೋದು. MS ಧೋನಿ 2 ವಾರಗಳ ಮಟ್ಟಿಗೆ ಗ್ರೌಂಡ್ ನಲ್ಲಿ ಇಳಿಯೋದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಒಂದು ವೇಳೆ ಈ ಸಮಸ್ಯೆ ಕಂಟಿನ್ಯೂ ಆದ್ರೂ ಆಗ್ಬಹುದು, ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ MS ಧೋನಿ ಇವಾಗ ತಮ್ಮ ಕರಿಯರ್ ನ ಲಾಸ್ಟ್ ಹಂತದಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಲ್ರೆಡಿ ಏಜ್ ಆಗಿದೆ. ಇಂಜುರಿಗಳು ಇವಾಗ ಆಗ್ತಾ ಇದ್ರೆ ಅದು ಖಂಡಿತವಾಗಿ ಸಮಸ್ಯೆ ಕೊಡೋದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ನೋಡೋಣ, 2 ವಾರದ ಬಳಿಕ ಚೇತರಿಸಿಕೊಂಡು ಆಡಿದ್ರೆ ಎಲ್ಲ ಅಭಿಮಾನಿಗಳಿಗೂ ಖುಷಿ ಕೊಡ್ತಾರೆ. ಹಾಗೇನೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಇದರಿಂದ ತುಂಬಾನೇ ಖುಷಿ ಆಗ್ತದೆ. ಸೊ ಲೆಟ್ಸ್ ಹೋಪ್ ರಿಕವರಿ ಆಗಲಿ. ಫ್ರಾಂಚೈಸಿಗಳು ಹಾಗೂ ಅಭಿಮಾನಿಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಪ್ಲೇಯರ್ಗಳಿಗೆ ಇಂಜುರಿ ಸಮಸ್ಯೆ ಆಗಲೇಬಾರ್ದು. ಇದರಿಂದ ಲಾಸ್ ಆಗುವುದು ಕ್ರಿಕೆಟಿಗೆನೆ. MS ಧೋನಿ ಬೇಗನೆ ರಿಕವರಿ ಆಗಲಿ, ಅವರು ಕೂಡ CSK ಮ್ಯಾಚ್ ನಲ್ಲಿ ಕಾಣ ಸಿಗ್ಲಿ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಮಸ್ಕಾರ.